ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇವತ್ತು ಆಮ್, ಶುಕ್ರವಾರ ಹನುಮ ಜಯಂತಿ ದಿನ ನಾನು ಈ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ಲಿ ಇವತ್ತು ಮಾರ್ನಿಂಗಿಂದ ಮಳೆ ಇಟ್ಕೊಂಡಿದ್ರಿಂದ ಹೊರಗಡೆನೇ ಬರೋಕ್ಕಾಗಿದ್ದಿಲ್ಲ. ಸೊ ಆಫ್ಟರ್ನೂನ್ 1 o'clock ಹಂಗೆ ನಾವು ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. 2 ಡೇಸಿಂದ ಜಿಡಿ ಇಟ್ಕೊಂಡಿರೋದ್ರಿಂದ ಹೊರಗಡೆ ಬರೋಕ್ಕೇ ಆಗ್ತಿರ್ಲಿಲ್ಲ. ಸೊ ಇವತ್ತು ಹೋಗಲೇಬೇಕಿತ್ತು ಒಂದು ಕೆಲಸದ ಮೇಲೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಏನಪ್ಪ ಅಂತಂದರೆ ನಾವು ನಮ್ಮನೆ ಫ್ರಂಟ್ ವಾಲ್ಗೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಫ್ರೇಮ್ ಫೋಟೋ ಅಂದರೆ ಟೈಲ್ಸ್ ಮೇಲೆ ಫೋಟೋ ಹಾಕಿ ಮಾಡೋದಕ್ಕೆ ಆರ್ಡ್ರ್ ಕೊಟ್ಟಿದ್ವಿ 2 to 3 days ಬ್ಯಾಕು. ಸೊ ಅದನ್ನು ಇಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸರಿ ಹೋಗೋಣ, ಮತ್ತೆ ಹಂಗೆ ಬಿಟ್ಟರೆ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ನೋಡ್ತಾ ಇರ್ಬೋದು ಇವಾಗ ಟೈಲ್ಸ್ ಅಂಗಡಿ ಹತ್ರ ಬಂದಿದ್ವಿ. ನೋಡಿ ಈ ಥರ ದೇವ್ರ ಫೋಟೋ ಮತ್ತು ಫ್ರಂಟ್ ವಾಲ್ಗೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಮಾಡೋಕ್ಕೆ ಅಂತೇಳಿ ಕೊಟ್ಟಿದ್ವಿ. ನೋಡಿ ಇಲ್ಲಿ ಎಷ್ಟು ವೆರೈಟಿಯಲ್ಲಿ ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದಕ್ಕಿಂತ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ. ಸೊ ನಾವು 2 ಫೋಟೋ ಮಾಡೋಕ್ಕೆ ಕೊಟ್ಟಿದ್ವಿ. ನೋಡಿ ಇಲ್ಲಿ ನಾವು ಮಾಡೋಕ್ಕೆ ಕೊಟ್ಟಿದ್ದು 2 ಫೋಟೋನೂ ಸಹ ರೆಡಿಯಾಗಿತ್ತು. ಒಂದು ದೇವ್ರ ಫೋಟೋ, ಇನ್ನೊಂದು ಫೋಟೋ ಯಾವುದು ಅಂತ ನೋಡಬೇಕು ಅಂತಂದರೆ ನನ್ನ ಅಪ್ಕಮಿಂಗ್ ವ್ಲಾಗ್ಸ್ನ ನೋಡ್ತಾ ಇರಿ. ಸೊ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಪ್ಯಾಕ್ ಮಾಡಿಸ್ಕೊಂಡು ನಾವು ಹೊರಡೋಣ, ಮತ್ತು ಲೇಟ್ ಆಗುತ್ತೆ. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು, ಹನುಮ ಜಯಂತಿ ಅಲ್ವಾ. ಹನುಮನ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಬೈಕ್ ಮೇಲೇ ಮಧ್ಯ ಇಟ್ಕೊಂಡು ಹೊರಟ್ವಿ. ಹಂಗೇನೆ ಇವತ್ತು ಎಲ್ಲ ಕಡೆ ಹನುಮ ಜಯಂತಿ ಇರೋದ್ರಿಂದ ಎಲ್ಲ ಆಂಜನೇಯನ ದೇವಸ್ಥಾನದಲ್ಲೂ ಪೂಜೆ ಹಾಗೆ ಪ್ರಸಾದ ಎಲ್ಲ ಕಡೆ ಫುಲ್ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು. ಇಲ್ಲೂ ಅಷ್ಟೇ ಆ್ಯಕ್ಚುಲಿ ಗೇಟಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲೂ ಸಹ ಗ್ರ್ಯಾಂಡಾಗಿಯೇ ಎಲ್ಲ ಕಡೆ ಪೂಜೆ ಎಲ್ಲ ಮಾಡಿ ಪ್ರಸಾದನ ಕೊಡ್ತಾಯಿದ್ರು. ಅದಾದಮೇಲೆ ನಾವು ನೆಕ್ಸ್ಟ್ ಅಲ್ಲಿಂದ ನಾವು ಸೇತುವೆಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿ ಎಷ್ಟು ಜನ ಇತ್ತು ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಿಂದ ಎಷ್ಟು ವೆಹಿಕಲ್ಸ್ ಎಲ್ಲ ನಿಂತಿದ್ವು. ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ನಾವು ಅವಾಗವಾಗ ಬರ್ತಾ ಇರ್ತೀವಿ. ಇದು ಗಡಿ ಹತ್ರ ಇರೋದು. ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು, ಸಖತ್ತಾಗಿತ್ತು. ಮತ್ತು ದೇವರ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ನೀವು ನೋಡಿ ಇಲ್ಲಿ ದೇವ್ರ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆಯೇ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು, ಅವಳಿಗೂ ಹಾಯ್ ಮಾಡಿಬಿಟ್ಟು ಹಂಗೆ ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡೋಣ ಅಂದರೆ ಪ್ರಸಾದ ಕೊಡ್ತಾಯಿದ್ರಲ್ಲ ಅಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು, ಅರಿಶಿನ ಏನೋ ಬಳಸ್ಕೊಂಡು ಮಾಡಿದರು ಅನಿಸುತ್ತೆ. ಹಾಗೆಯೇ ಫ್ಲವರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ತುಂಬ ಜನ ಬಂದಿದ್ರು. ಹಾಗೆಯೇ ಒಂದು 2-3 ಅಂಗಡಿನೂ ಕೂಡ ಹಾಕಿದ್ರು, ಜಾತ್ರೆ ಥರ. ಜಾಸ್ತಿ ಏನಿಲ್ಲ, ಒಂದು 2-3 ಇತ್ತು. ನೀವು ನೋಡಿ ಇಲ್ಲಿ ಊಟದ ಹತ್ರ ಎಷ್ಟು ಜನ ಇದ್ದರು ಅಂತ. ಹಾಗೆಯೇ ಮಳೆ ಬಂದಿರೋದ್ರಿಂದ ಸ್ವಲ್ಪ ಗಜಿಬಿಜಿ ಆಗಿತ್ತು. ಅದಾದಮೇಲೆ ನಾವು ಅಲ್ಲಿ ಪ್ರಸಾದನ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.